ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯೂಟೋರಿಯಲ್ಸ್. ಮಕ್ಕಳು, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಎಕನಾಮಿಕ್ಸಿಗೆ ಸಂಬಂಧಪಟ್ಟಾಗೆ 2025-26 ಆ್ಯನುವಲ್ ಎಕ್ಸಾಮ್ ಏನು ಹತ್ರ ಬರ್ತಾ ಇದೆ. ಸೊ ಈ ಎಕ್ಸಾಮಿಗೆ ನೀವು 4 and 6 ಮಾರ್ಕ್ಸಿನ ಪ್ರಾಬ್ಲಮ್ಸ್ಗಳನ್ನ ಯಾವ್ದಾವ್ದು ನೋಡ್ಕೊಳ್ಬೇಕು. 5 ಮಾರ್ಕ್ಸಿಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ 3 ಪ್ರಾಬ್ಲಮ್ಸಿಗೆ ಯಾವ ರೀತಿಯಾಗಿ ಸೊಲ್ಯೂಷನ್ನ ಕೊಡಬೇಕು, ಹಾಗೂ 1 and 2 ಮಾರ್ಕ್ಸಿಗೆ ಯಾವ್ಯಾವ ಪ್ರಾಬ್ಲಮ್ಸ್ಗಳನ್ನ ಕೇಳ್ತಾರೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಸೊ ಒಂದೇ ವಿಡಿಯೋದಲ್ಲಿ ಅಷ್ಟು ಲೆಕ್ಕನ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಟೋಟಲ್ ಆಗಿ ನೀವು 14 ಲೆಕ್ಕಗಳನ್ನ ಕಲ್ತ್ಕೊಳ್ಬೇಕು. ವೆರಿ 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 ಇಂಪಾರ್ಟೆಂಟ್. ಅದರಲ್ಲೂ ಕೂಡ 3 ಲೆಕ್ಕ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸು ಸೆಕ್ಷನ್ ಇಯಲ್ಲಿ ಪಕ್ಕ ಯಾವ್ದು ಬರುತ್ತೆ ಅನ್ನೋ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ನೀವೇನು ಮಾಡಬೇಕು, ಕಂಟಿನ್ಯೂಸ್ ಆಗಿ 1 by 1 ವೀಡಿಯೋಸ್ಗಳನ್ನ ವಾಚ್ ಮಾಡ್ಕೊಂಡು ಹೋಗಬೇಕು. ಈ ಹಿಂದಿನ ವೀಡಿಯೋದಲ್ಲಿ ಮಾಡೆಲ್ ಪೇಪರ್ 1ಗೆ ಆನ್ಸರ್ನ ಹೇಳಿದ್ದೀನಿ, ಪಾರ್ಟ್ ಬಿ ವರೆಗೂ ಕೂಡ 2 ಮಾರ್ಕ್ಸ್ವರೆಗೂ ಕೂಡ ಹೇಳಿದ್ದೀನಿ. ಅದೇ ರೀತಿಯಾಗಿ ಮಾಡೆಲ್ ಕ್ವಶನ್ ಪೇಪರ್ 2, ದೆನ್ ಮಾಡೆಲ್ ಕ್ವಶನ್ ಪೇಪರ್ 3 ಮೂರು ಕೂಡ ಕಂಪ್ಲೀಟಾಗಿ ಆನ್ಸರ್ನ ಹೇಳಿರ್ತೀನಿ. ನೀವೇನು ಮಾಡಬೇಕು, ವಿಡಿಯೋನ ವಾಚ್ ಮಾಡಿದರೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಇವಾಗ ಬನ್ನಿ, ಮಾಡೆಲ್ ಪೇಪರ್ 1ನಲ್ಲಿ ನೀವು ಪಾರ್ಟ್ ಇಗೆ ಬಂದರೆ, ಕರೆಕ್ಟಾ? ಪಾರ್ಟ್ ಇಯಲ್ಲಿ 3 ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. ಈ ಪಾರ್ಟ್ ಇಯಲ್ಲಿ ಕೇಳಿರುವಂಥ 3 ಕ್ವಶನ್ಸ್ ಯಾವುದು? ಒಂದು ಕನ್ಸ್ಯೂಮರ್ ಗೂಡ್ಸ್ ಆ್ಯಂಡ್ ಇನ್ಕಮ್ ರಿಲೇಟೆಡ್ ಆಗಿರ್ಬೋದು, ಅಥವಾ ನೀವು ಡಯಾಗ್ರಾಮ್ನ ಬರೀಬೇಕು. ಇಲ್ಲಿ ಕೊಟ್ಟಿರುವಂತಹ ಎಕ್ಸೆಸ್ ಡಿಮ್ಯಾಂಡು ಎಕ್ಸೆಸ್ ಸಪ್ಲೈನ ಉಪಯೋಗಿಸ್ಕೊಂಡು ನೆಕ್ಸ್ಟು ಮಿಸ್ಸಿಂಗ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಬೇಕು. 3 ಪೇಪರಲ್ಲೂ ಇದೇ ಲೆಕ್ಕಗಳಿದೆ, ಅಮೌಂಟ್ ಮಾತ್ರ ಚೇಂಜ್ ಆಗಿದೆ, ಕರೆಕ್ಟಾ? ಇದೇ ರೀತಿಯಾಗಿ ಅವರು ಪಾರ್ಟ್ ಡಿಯಲ್ಲೂ ಕೂಡ ಕೆಲವೊಂದು ಲೆಕ್ಕಗಳನ್ನ ಕೇಳಿರ್ತಾರೆ. ಯಾವುದ್ಯಾವುದು ABC ಕಂಡುಹಿಡೀರಿ, TC ಕಂಡುಹಿಡೀರಿ ಅಂತ ಹೇಳ್ಕೊಂಡು ಕೇಳಿರ್ತಾರೆ. GDP ಕಂಡುಹಿಡೀರಿ ಅಂತ ಕೇಳಿರ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇಲ್ಲೊಂದು ಕೇಳಿದ್ದಾರೆ ನೋಡಿ, GDP ಕ್ಯಾಲ್ಕುಲೇಷನ್. ಇದು ಕೂಡ ತುಂಬಾ ಇಂಪಾರ್ಟೆಂಟು. ಅದೇ ರೀತಿಯಾಗಿ ನೀವು 6 ಮಾರ್ಕ್ಸಿಗೆ ಬಂದರೆ ಇಲ್ಲಿ ಲೆಕ್ಕನ ಕೇಳಿದ್ದಾರೆ. ಸೊ ಎಷ್ಟು ಲೆಕ್ಕಗಳನ್ನ ಕೇಳಿದ್ದಾರೆ ಅನ್ನೋದಕ್ಕಿಂತ ಯಾವ್ಯಾವ ಟಾಪಿಕ್ಗಳ ಮೇಲೆ ಪ್ರಾಬ್ಲಮ್ಗಳನ್ನ ರೈಸ್ ಮಾಡಿದ್ದಾರೆ, ಯಾವ ಚಾಪ್ಟರಲ್ಲಿ ಕೇಳಿದ್ದಾರೆ ಅನ್ನೋದು ತುಂಬಾ ಮುಖ್ಯ. ಹಾಗಾಗಿ ಯಾವ್ಯಾವ ಪ್ರಾಬ್ಲಮ್ಸ್ಗಳನ್ನ ನೋಡಬೇಕು ಅನ್ನೋದನ್ನು ಡೀಟೇಲಾಗಿ ನಾನು ಹೇಳ್ಕೊಡ್ತಾ ಹೋಗ್ತೀನಿ. GDP ಲೆಕ್ಕಗಳಾಗಿರ್ಬೋದು ಅಥವಾ ಇನ್ನುಳಿದ ಲೆಕ್ಕಗಳಾಗಿರ್ಬೋದು ಹೇಳ್ತಾ ಹೋಗ್ತೀನಿ. 1 by 1 ವೀಡಿಯೋಸ್ಗಳನ್ನ ನೀವು ವಾಚ್ ಮಾಡ್ಕೊಂಡು ಹೋಗಬೇಕು, ಓಕೆ ಅಲ್ವಾ? ಹಾಗಾದರೆ ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಇವತ್ತು ಪ್ರಾಬ್ಲಮ್ ನಂಬರ್ 1, ಮಾಡೆಲ್ ಪೇಪರ್ 1 ಸೆಕ್ಷನ್ ಪಾರ್ಟ್ ಸಿ 6 ಮಾರ್ಕ್ಸ್ ಕ್ವಶನ್ನಲ್ಲಿ, 4 ಮಾರ್ಕ್ಸ್ ಕ್ವಶನ್ನಲ್ಲಿ 28, ಕ್ವಶನ್ ನಂಬರ್ 28. ಕನ್ಸಿಡರ್ ಎ ಮಾರ್ಕೆಟ್ ವೇರ್ ದೇರ್ ಆರ್ 2 ಕನ್ಸ್ಯೂಮರ್ಸ್ ಆ್ಯಂಡ್ ದೇರ್ ಡಿಮ್ಯಾಂಡ್ ಫಾರ್ ದ ಗುಡ್ ಎಟ್ ಡಿಫ್ರೆಂಟ್ ಪ್ರೈಸ್ ಲೆವೆಲ್ ಈಸ್ ಗಿವನ್ ಆ್ಯಸ್ ಫಾಲೋಸ್. ಕ್ಯಾಲ್ಕುಲೇಟ್ ಮಾರ್ಕೆಟ್ ಡಿಮ್ಯಾಂಡ್ ಫಾರ್ ದ ಗುಡ್. ಮಾರ್ಕೆಟ್ ಡಿಮ್ಯಾಂಡನ್ನು ಕಂಡುಹಿಡಿಬೇಕು. ಸಿಂಪಲ್. ಮಾರ್ಕೆಟ್ ಡಿಮ್ಯಾಂಡ್ ಕಂಡುಹಿಡಿಯುವ ಫಾರ್ಮುಲಾ ನೋಡಿ. ಮಾರ್ಕೆಟ್ ಡಿಮ್ಯಾಂಡ್, ಎಮ್ ಅಂದರೆ ಮಾರ್ಕೆಟು, ಡಿ ಅಂದರೆ ಡಿಮ್ಯಾಂಡು. ಮಾರ್ಕೆಟ್ ಡಿಮ್ಯಾಂಡ್ ಕಂಡುಹಿಡಿಯುವಂಥ ಫಾರ್ಮುಲಾ D1 + D2 ಅಷ್ಟೇ. D1 D2 ಎಲ್ಲಿರುತ್ತೆ? ಅವರು ಪ್ರಾಬ್ಲಮ್ಮಲ್ಲೇ ಕೊಟ್ಟಿರ್ತಾರೆ. ಅದನ್ನು ಪ್ಲಸ್ ಮಾಡಿದ್ರಾಯ್ತು, ಬಂದಿರೋ ಆನ್ಸರ್ನ ಬರೆದ್ರಾಯ್ತು ಅಷ್ಟೇ. ಸಿಂಪಲ್ಲು. ಈ ಪ್ರಾಬ್ಲಮ್ ಅಂತೂ ಕೊಟ್ಟರೆ ನಿಮಗೆ 4 ಮಾರ್ಕ್ಸು ಗ್ಯಾರಂಟಿ ಸಿಗುತ್ತೆ. ಹಾಗಾದರೆ ಕ್ವಶನ್ ಯಾವ ರೀತಿ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡಿ. ಇಲ್ಲೇ ಇದೆ ಕ್ವಶನ್ನು. ಕೊಟ್ಟಿರುವಂತಹ ಇನ್ಫಾರ್ಮೇಷನ್ನ ನೋಡ್ಕೊಳ್ಳಿ. ಪ್ರೈಸ್ ಕೊಟ್ಟಿದ್ದಾರೆ 1 2 3 4 5 6 7 8 ಪ್ರೈಸ್ ಕೊಟ್ಟಿದ್ದಾರೆ. D1 ಕಾಲಮ್ ಕೊಟ್ಟಿದ್ದಾರೆ, D2 ಕಾಲಮ್ ಕೊಟ್ಟಿದ್ದಾರೆ. ಮಾರ್ಕೆಟ್ ಡಿಮ್ಯಾಂಡನ್ನ ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ನೀವೇನು ಮಾಡಬೇಕು, ಹೆಡ್ಡಿಂಗ್ನ ಹಾಕ್ಕೊಳ್ಬೇಕು. ಕ್ಯಾಲ್ಕುಲೇಷನ್ ಆಫ್ ನೀಟಾಗಿ ಬರಿಬೇಕು. ಪೆನ್ಸಿಲಲ್ಲೇ ಲೈನ್ನ ಹಾಕಬೇಕು, ಓಕೆನಾ? ಕ್ಯಾಲ್ಕುಲೇಷನ್ ಆಫ್ ಮಾರ್ಕೆಟ್ ಡಿಮ್ಯಾಂಡ್ ಅಂತ ಬರ್ಕೊಳ್ತೀರಿ. ಕಾಲಮ್ ನಂಬರ್ 1 ಏನಿದೆಯೋ ಅದನ್ನು ಹಾಗೆ ಬರಿತೀರಿ. ಕಾಲಮ್ ನಂಬರ್ 2 ಕೂಡ ಏನಿದೆಯೋ ಹಾಗೆ ಬರಿತೀರಿ. ಕಾಲಮ್ ನಂಬರ್ 3 ಕೂಡ ಹಾಗೆ ಬರಿತೀರಿ. ಕಾಲಮ್ ನಂಬರ್ 4 ಕೂಡ ಹಾಗೇ ಬರ್ಕೊಳ್ತೀರಿ. ಹೇಗೆ ಬರ್ಕೊಳ್ಬೇಕು? ಕಾಲಮ್ಗಳನ್ನ ಕರೆಕ್ಟಾಗಿ ಹಾಕ್ಕೊಳ್ಬೇಕು. 4 ಕಾಲಮ್ ಕರೆಕ್ಟಾಗಿ ಹಾಕ್ಕೊಳ್ಳಿ. ಫಸ್ಟು P ಕೊಟ್ಟಿದ್ದಾರೆ. P ಕರೆಕ್ಟಾಗಿ 1 to 8ವರೆಗೆ ಕೊಟ್ಟಿದ್ದಾರೆ. 1 2 3 4 5 6 7 8 8ವರೆಗೆ ಕೊಟ್ಟಿದ್ದಾರೆ, ಕರೆಕ್ಟಾ? ಓಕೆ. ನೆಕ್ಸ್ಟು D1 ಕೊಟ್ಟಿದ್ದಾರೆ. D1ನ ಬರ್ಕೊಳ್ಳಿ. D1 ಎಷ್ಟು ಕೊಟ್ಟಿದ್ದಾರೆ? 10 9 8 7 6 5 4 3ವರೆಗೆ ಕೊಟ್ಟಿದ್ದಾರೆ. ನೆಕ್ಸ್ಟು D2 ಕೊಟ್ಟಿದ್ದಾರೆ ಅವರು. D2 21 19 17 15 13 11 9 7 ಇಷ್ಟು ಕೊಟ್ಟಿದ್ದಾರೆ. ಏನು ಕಂಡುಹಿಡಿಬೇಕು ನೀವು ಅಂತ ಹೇಳಿದ್ರೆ, ಮಾರ್ಕೆಟ್ ಡಿಮ್ಯಾಂಡ್ ಕಂಡುಹಿಡಿಬೇಕು. ಮಾರ್ಕೆಟ್ ಡಿಮ್ಯಾಂಡ್ ಅಂತ ಬರ್ಕೊಳ್ಳಿ. ಸ್ವಲ್ಪ ದೊಡ್ಡ ಕಾಲಮ್ ಬೇಕು ಇದಕ್ಕೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಮಾರ್ಕೆಟ್ ಡಿಮ್ಯಾಂಡ್ ಫಾರ್ಮುಲಾ DM = D1 + D2 ಅಂತ ಬರ್ಕೊಳ್ಳಿ, ಓಕೆನಾ? ಇವಾಗ ಮಾರ್ಕೆಟ್ ಡಿಮ್ಯಾಂಡು D1 ಯಾವುದಿದು? 10, ಕರೆಕ್ಟಾ? 10 + 21 ಈ ಕಡೆ 9 + 19 8
ಪ್ಲಸ್ 17, 7 ಪ್ಲಸ್ 15, 6 ಪ್ಲಸ್ 13, 5 ಪ್ಲಸ್ 11, 4 ಪ್ಲಸ್ 9, 3 ಪ್ಲಸ್ 7, 3 ಪ್ಲಸ್ 7 ಕರೆಕ್ಟಾ? ಸೊ ಈಕ್ವಲ್ಸ್ ಹಾಕ್ಕೊಳ್ಳಿ, ಆ್ಯಡ್ ಮಾಡಿಟ್ಟು ಬರೀರಿ ಅಷ್ಟೇ. ಇಷ್ಟೇನಾ ಮೇಡಮ್? ಇಷ್ಟೇ, ಸಿಂಪಲ್. 10, 21 ಎಷ್ಟಾಯಿತು? 20, 30, 31 ಆಯಿತು. 19 9 ಇದೆ, 28 ಆಗುತ್ತೆ. 19 1 ಅಂದರೆ 20, 28 ಆಗುತ್ತೆ. ಇಲ್ಲಿ 17 8 ಇದೆ, 17ಗೆ 8ನ ಸೇರಿಸಿದ್ರೆ ಎಷ್ಟಾಗುತ್ತೆ? 25 ಆಗುತ್ತೆ. ಕರೆಕ್ಟಾ ನೋಡಿ? 17 3 ತೊಗೊಂಡ್ರೆ 20, 25 ಆಗುತ್ತೆ. ನೀವು ಕ್ಯಾಲ್ಕುಲೇಟರಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, 15 7 ಇದೆ, 15 5 20, 22 ಆಗುತ್ತೆ. 13 6 ಇದೆ, 19 ಆಗುತ್ತೆ. 11 5 ಇದೆ, 16 ಆಗುತ್ತೆ. 9 + 4 ಇದೆ, 10 13 ಆಗುತ್ತೆ. 7 + 3 10 ಆಗುತ್ತೆ. ಇಷ್ಟು ಮಾಡಿದ್ರೆ ನಿಮಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ? 4 ಮಾರ್ಕ್ಸು ಸಿಗುತ್ತೆ. ಸಿಂಪಲ್ ಅಂದರೆ ಸಿಂಪಲ್ಲು. ಸೊ ಇಷ್ಟು ಸಿಂಪಲ್ ಲೆಕ್ಕ ಕೇಳಿದಾಗ ನಿಮಗೆ GDP ಪ್ರಾಬ್ಲಮ್ ಕೂಡ ಹಾಕಿರ್ತಾರೆ. ಹಾಗಾಗಿ GDP ಪ್ರಾಬ್ಲಮ್ನು ನಾನು ಹೇಳ್ಕೊಟ್ಟಾಗ ಕಲ್ತ್ಕೊಳ್ಬೇಕು. ಏನು ಮಾಡಿದ್ರಿ? ಮಾರ್ಕೆಟ್ ಡಿಮ್ಯಾಂಡಿಗೆ DM ಅಂತ ಬರ್ಕೊಂಡು D1 + D2 ಅಂತ ಹೇಳ್ಕೊಂಡು ಸ್ವಲ್ಪ ಲೈನ್ ದೊಡ್ಡದು ಹಾಕ್ಕೊಂಡ್ರೆ ಅದೇ ಕಾಲಮಲ್ಲಿ ಬರ್ಕೋಬೇಕು. 10 + 21, 9 + 19, 8 + 17, 7 + 15, 6 + 13, 5 + 11, 4 + 9, 3 + 7 ಕರೆಕ್ಟಾ? ಸೊ ಇದನ್ನು ಆ್ಯಡ್ ಮಾಡಿ ಬರೆದಿದ್ದೀನಿ. ಇನ್ನೊಂದು ಸಲ ಬರ್ಕೊಬಿಡಿ. 31, 28, 25, 22, 19, 16, 13, 10 ಇಷ್ಟು ಬರೆದ್ರೆ ನಿಮಗೆ 4 ಮಾರ್ಕ್ಸು ಗ್ಯಾರಂಟಿ. ಸೊ ಇದು ಪ್ರಾಬ್ಲಮ್ 1. ಸೊ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೋಸ್ಕರ ಹೇಳ್ಕೊಡ್ತಾ ಇರುವಂಥದ್ದು ಪ್ರಾಬ್ಲಮ್ 1. ಓಕೆ ಅಲ್ವಾ? ನೆಕ್ಸ್ಟು ವೀಡಿಯೋದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ಮು ಪೇಪರ್ 2 ಕೇಳಿದ್ದಾರೆ. ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಯಾಕಂದರೆ ಎರಡೂ ಕಡೆಯೂ ಇದೆ. ನಿಮಗೆ ಒಂದು ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಕೇಳ್ಬೋದು, ಇಲ್ಲ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಕೇಳ್ಬೋದು. ಇಲ್ಲಿದೆ ನೋಡಿ, 29th ಕ್ವಶನ್ನು ಫೈಂಡ್ ದ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಕೇಳಿದ್ದಾರೆ. ಇನ್ನೊಂದು ಪೇಪರಲ್ಲಿ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಕೇಳಿದ್ದಾರೆ. ತುಂಬ ಇಂಪಾರ್ಟೆಂಟ್ ಕ್ವಶನ್ನು. ಯಾವ ರೀತಿಯಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಆ ವಿಡಿಯೋ ಮಿಸ್ ಮಾಡದೆ ವಾಚ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳೋದು ಮರಿಬೇಡಿ. ವೀಡಿಯೋಸ್ಗಳು ಬಂದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಮಕ್ಕಳೇ. ಓಕೆನಾ? ಥ್ಯಾಂಕ್ ಯು. ಆಲ್ ದ ಬೆಸ್ಟ್.